ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಬದರಿನಾರಾಯಣನು ತನಗೆ ತಿಳಿಸಿದ ಆತ್ಮ ಪ್ರಭಾವವನ್ನೇ ಗರುಡನು ಅನುವಾದಿಸುತ್ತಾ ತಾನು ಅನುಭವಿಸಿದ ಭಗವಂತನ ಮಹಿಮೆಗಳನ್ನು ಹೇಳಿದುದು ಎಂಬ 43ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಭಗವಂತನು, ಓ ಗರುಡ, ನನ್ನನ್ನು ದೇವತೆಗಳಾಗಲಿ ಮನುಷ್ಯರಾಗಲಿ ಗಂಧರ್ವರಾಗಲಿ ಅಸುರರಾಗಲಿ ರಾಕ್ಷಸರಾಗಲಿ ಯಥಾವತ್ತಾಗಿ ತಿಳಿಯಲಾರರು. ಯಾವಾಗಲೂ ಸತ್ವಗುಣನಿಷ್ಠನಾಗಿ ಸೂಕ್ಷ್ಮ ಸ್ವರೂಪಿಯಾಗಿ ತ್ರಿಕಾಲದಲ್ಲಿಯೂ ಇರತಕ್ಕ ನಾನು ಲೋಕಕ್ಷೇಮಕ್ಕಾಗಿ ನನ್ನ ರೂಪವನ್ನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರೆಂಬ 4 ವಿಭಾಗವಾಗಿ ವಿಭಾಗಿಸಿಕೊಂಡಿರುವೆನು. ನಾನು ಅನಾದಿ, ನಾನೇ ಲೋಕಕರ್ತನು. ಭೂಮಿ, ವಾಯು, ಆಕಾಶ, ಜಲ, ತೇಜಸ್ಸೆಂಬ ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಸತ್ವ, ರಜಸ್ತಮೋ ಗುಣಗಳು, ಪ್ರಕೃತಿ, ಅದರ ವಿಕೃತ ರೂಪವಾದ ಮಹತ್ತು, ವಿದ್ಯಾವಿದ್ಯೆಗಳು, ಶುಭಾಶುಭಗಳು ಇವೆಲ್ಲವೂ ನನ್ನಿಂದಲೇ ಉಂಟಾಗುವವು. ಇವುಗಳಲ್ಲಿ ಯಾವುವೂ ನನಗೆ ಕಾರಣವಲ್ಲ. ಲೋಕದಲ್ಲಿ ಶ್ರೇಯಸ್ಕರವು, ಶ್ರೇಯಸ್ಸಿಗೆ ಉತ್ತಮ ಕಾರಣವೋ ಆದ ಕಾರ್ಯಗಳು, ಅದರ ಫಲಗಳು ನಾನೇ. ನಾನು ನಿಷ್ಕಲ್ಮಶನು. ಪ್ರಕೃತಿಯನ್ನು, ಆತ್ಮಸ್ವರೂಪವನ್ನು ಬಲ್ಲವರು, ಹಲವು ಪ್ರಮಾಣಗಳಿಂದ ತಿಳಿಯತಕ್ಕ ವಸ್ತುವು ನಾನೇ. ನಾನು ಆದಿಮಧ್ಯಾಂತಗಳಿಲ್ಲದವನು. ಎಲ್ಲಾ ಪ್ರಾಣಿಗಳಿಗೂ ಅಂತರಾತ್ಮನು, ಶಾಶ್ವತನು. ಇಂದ್ರಿಯಗಳಿಗೆ ಗೋಚರವಿಲ್ಲದುದನ್ನು ಕಾಣತಕ್ಕವರು, ಮನಸ್ಸಿಗೆ ತಿಳಿಯದ ವಸ್ತುವನ್ನು ತಿಳಿಯತಕ್ಕವರು ಆದ ಜ್ಞಾನಿಗಳಿಗೆ ಮಾತ್ರವೇ ನನ್ನ ಅತಿ ರಹಸ್ಯವಾದ ಸ್ವರೂಪವು ತಿಳಿಯುವುದು. ಆ ರೂಪದಿಂದಲೇ ಈ ಜಗತ್ತನ್ನೆಲ್ಲ ನಾನು ವ್ಯಾಪಿಸಿರುವೆನು. ಎಲ್ಲೆಲ್ಲಿಯೂ ಇರತಕ್ಕವನಾದರೂ ನಾನು ದುರ್ಜ್ಞೇಯನು. ನನ್ನ ಯಾವ ಸ್ವರೂಪವು ಲೋಕವನ್ನೆಲ್ಲ ವ್ಯಾಪಿಸಿರುವುದೋ ಆ ಸ್ವರೂಪವು ಸುಲಭವಾಗಿ ತಿಳಿಯುವುದಕ್ಕೆ ಅಸಾಧ್ಯವಾದುದು. ಅದು ನನ್ನ ಪರಸ್ವರೂಪವು. ನನ್ನಿಂದಲೇ ಸಮಸ್ತ ಭೂತಗಳು ಉಂಟಾಗುವವು, ನನ್ನಿಂದಲೇ ಸದಾ ಧರಿಸಲ್ಪಡುವವು. ಪ್ರಳಯದಲ್ಲಿ ಎಲ್ಲವೂ ನನ್ನಲ್ಲಿಯೇ ಲಯಿಸುವವು. ನನ್ನನ್ನು ಯಾವನು ಯಾವ ವಿಧದಿಂದ ಭಾವಿಸುವನೋ ಅವನಿಗೆ ನಾನು ಆ ರೀತಿಯಿಂದಲೇ ಇರುವೆನು. ನಾನು ಎಲ್ಲರ ಮನಸ್ಸಿನಲ್ಲಿಯೂ ಬುದ್ಧಿಯಲ್ಲಿಯೂ ಇದ್ದುಕೊಂಡೇ ಅವರವರಿಗೆ ಶ್ರೇಯಸ್ಸನ್ನು ಉಂಟು ಮಾಡುವೆನು. ಓ ಪಕ್ಷಿರಾಜ, ನೀನು ನನ್ನನ್ನು ತಿಳಿಯಬೇಕೆಂದು ಬಯಸುವೆ. ನಾನು ಯಾರು, ಎಲ್ಲಿಂದ ಬಂದವನು, ನಾನು ಯಾವ ಉದ್ದೇಶದಿಂದ ಬಂದಿರುವೆನು ಎಂಬುದನ್ನೆಲ್ಲ ಹೇಳುವೆನು ಕೇಳು. ಮನಸ್ಸನ್ನು ನಿಗ್ರಹಿಸಿ ತ್ರೇತಾಜ್ಞೆಗಳನ್ನು ಪ್ರತಿಷ್ಠಿಸಿ ಯಾವಾಗಲೂ ಅಗ್ನಿ ಕಾರ್ಯಗಳಿಂದ ನನ್ನನ್ನು ಆರಾಧಿಸುವವರು, ಜಪಹೋಮಾದಿಗಳಲ್ಲಿ ನಿಷ್ಠರಾದವರು, ಇದೊಂದೂ ಇಲ್ಲದಿದ್ದರೂ ತಮ್ಮ ಆತ್ಮದಲ್ಲಿಯೇ ಅಗ್ನಿಯನ್ನು ಆವಾಹನೆ ಮಾಡಿ ಇಂದ್ರಿಯಗಳನ್ನು ಅಡಗಿಸಿ ತಪಸ್ಸನ್ನು ಮಾಡುವವರು, ಇವರೆಲ್ಲರೂ ಬೇರೊಂದರಲ್ಲಿ ಮನಸ್ಸನ್ನಿಡದೆ ನನ್ನಲ್ಲಿಯೇ ಏಕಾಗ್ರ ಭಕ್ತಿಯಲ್ಲಿ ಇರುವವರು. ಜಪಯಜ್ಞ ಮಾಡತಕ್ಕವರು, ಧ್ಯಾನವೆಂಬ ಮಾನಸ ಯಜ್ಞವನ್ನು ಮಾಡತಕ್ಕವರು, ಬೇರೆ ಕಾರ್ಯಗಳನ್ನು ಬಿಟ್ಟು ಶುದ್ಧರಾಗಿ ನನ್ನನ್ನೇ ಧ್ಯಾನಿಸುವವರು, ಅಗ್ನಿ ಕಾರ್ಯಗಳಲ್ಲಿ ನಿತ್ಯ ಆಸಕ್ತರು ಆದ ವಿದ್ವಾಂಸರು ನನ್ನನ್ನು ಹೊಂದಬಲ್ಲರು. ಲೌಕಿಕ ವಿಷಯಗಳಿಗೆ ಮನಸ್ಸನ್ನು ತಿರುಗಿಸದೆ ಯಾವಾಗಲೂ ಜ್ಞಾನನಿಷ್ಠರಾಗಿ, ನಿರಾಶರಾಗಿ, ನಿರಾಹಾರರಾಗಿ, ವಿಷಯ ವಿರಕ್ತರಾಗಿ ಆತ್ಮದಲ್ಲಿಯೇ ಅಗ್ನಿಯನ್ನು ನೆಲೆಗೊಳಿಸಿ ಜ್ಞಾನಚಕ್ಷಸ್ಸಿನಿಂದ ಅನನ್ಯ ಪರಾಯಣರಾಗಿ ನನ್ನನ್ನು ನೋಡತಕ್ಕವರೇ ನನ್ನನ್ನು ಹೊಂದುವರು. ಓ ಗರುಡ, ಪದ್ಮೋತ್ಪಲಗಳಿಂದ ಪೂರ್ಣವಾದ ಒಂದು ತಟಾಕವನ್ನು ನೀನು ಆಕಾಶದಲ್ಲಿ ಕಂಡೆಯಲ್ಲವೇ? ಅಲ್ಲಿ ಅಗ್ನಿಯು ಇಂಧನವಿಲ್ಲದೆ ಉರಿಯುತ್ತಿದ್ದುದನ್ನು ನೀನು ನೋಡಿದೆ. ಆ ಸ್ಥಳದಲ್ಲಿ ಜ್ಞಾನದಿಂದ ಶುದ್ಧ ಮನಸ್ಕರು, ಚಂದ್ರ ಕಿರಣದಂತೆ ಶುಭ್ರ ಕಾಂತಿಯುಳ್ಳವರಾಗಿಯೂ ಇದ್ದ ಅನೇಕ ಮಹಾತ್ಮರು ಅಗ್ನಿಯನ್ನು ಪೂಜಿಸುತ್ತಲೂ ಸ್ತುತಿಸುತ್ತಲೂ ಸ್ಫುಟ ಅಕ್ಷರಗಳಿಂದ ಸಂಭಾಷಿಸುತ್ತಲೂ ಆ ಅಗ್ನಿಯನ್ನು ಉಪಾಸಿಸುತ್ತಿದ್ದರಲ್ಲವೇ? ಅವರೆಲ್ಲರೂ ನನ್ನಿಂದಲೇ ಆತ್ಮಶುದ್ಧಿಯನ್ನು ಪಡೆದು ನನ್ನಲ್ಲಿ ಅನನ್ಯ ಭಕ್ತಿಯುಳ್ಳವರಾಗಿ ನಿಷ್ಕಲ್ಮಶವಾದ ಜ್ಯೋತಿ ರೂಪದಿಂದ ನನ್ನನ್ನೇ ಸದಾ ಧ್ಯಾನಿಸತಕ್ಕವರು. ಅವರು ಆಸೆಯನ್ನು ಜಯಿಸಿದವರು. ಅವರು ಸದಾ ಅಲ್ಲಿಯೇ ಇರತಕ್ಕವರು. ಅವರಿಗೆ ಆಹಾರವಿಲ್ಲ, ಅವರು ನಿಯಮವನ್ನು ತಪ್ಪುವವರಲ್ಲ, ಅವರಿಗೆ ಮಾಡಬೇಕಾದ ವ್ಯಾಪಾರವಿಲ್ಲ, ಅಹಂಕಾರವಿಲ್ಲ, ಆಶೆಯಿಲ್ಲ, ಪರಿಗ್ರಹಗಳಿಲ್ಲ. ಅವರು ನನ್ನಲ್ಲಿಯೇ ನಿಶ್ಚಲ ಭಕ್ತಿಯನ್ನಿಟ್ಟಿರುವರು. ನನಗೂ ಅವರಲ್ಲಿ ನಿಶ್ಚಲ ಪ್ರೇಮ ಉಂಟು. ಹಿಂದೆ ಹೇಳಿದಂತೆ ನಾನು ನನ್ನ ರೂಪವನ್ನು 4 ವಿಭಾಗಿಸಿಟ್ಟುಕೊಂಡು ಲೋಕಕ್ಷೇಮಕ್ಕಾಗಿ ಸಂಚರಿಸುತ್ತಿರುವೆನು. ಲೋಕಧಾರಣಕ್ಕಾಗಿ ಕಾರ್ಯಗಳನ್ನು ನಡೆಸುವೆನು.
ಆ ಮೂರ್ತಿಗಳಿಂದ ನಾನು ನಡೆಸತಕ್ಕ ಕಾರ್ಯಗಳೇನು ಎಂಬುದನ್ನು ಕೇಳು. ಆ 4ರಲ್ಲಿ ನನ್ನ ಒಂದು ಮೂರ್ತಿಯು ಎಂದರೆ ಮೊದಲನೆಯದು ನಿರ್ಗುಣವೆನಿಸಿಕೊಂಡು ಯೋಗದಲ್ಲಿ ನೆಲೆಸಿರುವುದು, ಎಂದರೆ ಜ್ಞಾನರೂಪವಾದ ತಪಸ್ಸಿನಲ್ಲಿ ಇರುವುದು, ಅದೇ ವಾಸುದೇವ ಮೂರ್ತಿ. 2ನೆಯದಾದ ಅನಿರುದ್ಧ ಸ್ವರೂಪವು ಸ್ಥಾವರ ಜಂಗಮಾತ್ಮಕಗಳಾದ ಪ್ರಪಂಚವನ್ನೆಲ್ಲ ಸೃಷ್ಟಿಸುವುದು. ಆಮೇಲೆ 3ನೆಯದಾದ ಸಂಕರ್ಷಣ ಸ್ವರೂಪವು ಸೃಷ್ಟಿಸಲ್ಪಟ್ಟ ಪ್ರಪಂಚವನ್ನೆಲ್ಲ ನಾಶಗೊಳಿಸುವುದು. ತನಗೆ ತಾನೇ ಆಧಾರವೆನಿಸಿರುವ ಆ ಮೂರ್ತಿಯು ತನ್ನ ಮಾಯೆಯಿಂದ ಜಗತ್ತನ್ನೆಲ್ಲ ಮೋಹಗೊಳಿಸಿ ಅದನ್ನು ಕೊನೆಗಾಣಿಸುವುದು. 4ನೆಯದಾದ ನನ್ನ ಮಹಾಸ್ವರೂಪವು ಎಂದರೆ ಪ್ರದ್ಯುಮ್ನ ರೂಪವು ಲೋಕವೃದ್ಧಿಗೆ ಕಾರಣವಾಗಿ ಅದನ್ನು ರಕ್ಷಿಸುತ್ತಿರುವುದು. ಈ 4 ವ್ಯೂಹಗಳುಳ್ಳ ನಾನು ಬೇರೆ ಆಧಾರವಿಲ್ಲದವನು. ಜಗತ್ತೆಲ್ಲ ನನ್ನಿಂದ ವ್ಯಾಪ್ತವಾಗಿರುವುದು, ನನ್ನಲ್ಲಿಯೇ ಜಗತ್ತೆಲ್ಲ ನೆಲೆಗೊಂಡಿರುವುದು. ಜಗತ್ತಿಗೆಲ್ಲ ನಾನೇ ಬೀಜವು, ನಾನು ಎಲ್ಲೆಲ್ಲಿಯೂ ಇರತಕ್ಕವನು, ನಾಶವಿಲ್ಲದವನು. ಓ ಗರುಡ, ಅಲ್ಲಿ ನೀನು ನೋಡಿದ ಅಗ್ನಿಹೋತ್ರಗಳು ಆ ಅಗ್ನಿಗಳ ಮುಂದೆ ಸದಾ ವೇದ ಪಠನವನ್ನು ಮಾಡುತ್ತಾ ಚಂದ್ರ ಕಿರಣದಂತೆ ಶುಭ್ರ ಸ್ವರೂಪವುಳ್ಳವರಾಗಿ ಜ್ಞಾನಾನಂದ ಪೂರ್ಣರಾಗಿದ್ದವರು ಕಾಲಕ್ರಮದಿಂದ ನನ್ನನ್ನು ಸೇರುವರು. ಅವರ ತಪಸ್ಸು ನಾನೇ, ಅವರ ತೇಜಸ್ಸು ನಾನೇ. ಅವರು ಯಾವಾಗಲೂ ನನ್ನಲ್ಲಿಯೇ ಇರತಕ್ಕವರು, ನಾನು ಅವರಲ್ಲಿಯೇ ಇರತಕ್ಕವನು. ಸಮಸ್ತ ಸಂಘಗಳನ್ನು ಬಿಟ್ಟವನಾಗಿ ಅನನ್ಯ ಪರಾಯಣನಾಗಿ ಜ್ಞಾನಚಕ್ಷುಸ್ಸಿನಿಂದ ನನ್ನನ್ನೇ ನೋಡತಕ್ಕವನಿಗೆ ನಾನು ಸುಲಭವಾಗಿ ಸಿಕ್ಕತಕ್ಕವನು. ರೂಪದೊಡನೆ ಕಾಣಿಸುವ ನಾನೇ ಈ ಜಗತ್ತಿಗೆಲ್ಲ ಕಾರಣಭೂತನಾಗಿರುವೆನು. ಕಾರ್ಯರೂಪವೂ ನಾನೇ. ದೇವಾದಿ ಲೋಕಗಳೆಲ್ಲ ನನ್ನಿಂದಲೇ ಸೃಷ್ಟಿಸಲ್ಪಟ್ಟವು. ನನ್ನ 4 ವಿಧವಾದ ಮೂರ್ತಿಗಳು ಪ್ರಾಣಿಗಳಲ್ಲಿಯೂ ನೆಲೆಗೊಂಡಿರುವವು. ಅವುಗಳಲ್ಲಿ ವಾಸುದೇವ ಸ್ವರೂಪವೆಂಬುದು ಆತ್ಮವು, ಬುದ್ಧಿಯಲ್ಲಿ ನೆಲೆಗೊಂಡಿರುವುದು ಅನಿರುದ್ಧ ರೂಪವು, ಅಹಂಕಾರದಲ್ಲಿ ಸಂಕರ್ಷಣ ರೂಪವು, ಮನಸ್ಸಿನಲ್ಲಿ ಪ್ರದ್ಯುಮ್ನ ರೂಪವು ನೆಲೆಗೊಂಡಿರುವುದು. ಇದಲ್ಲದೆ ಬೇರೊಂದು ವಿಧವಾಗಿಯೂ 4 ವಿಭಾಗಗಳುಂಟು. ಅದನ್ನು ಹೇಳುವೆನು ಕೇಳು. ಮೊದಲು ಯಾವ ಪದ್ಮವು ಉತ್ಪನ್ನವಾಯಿತೋ ಅಲ್ಲಿ ಬ್ರಹ್ಮನು ಹುಟ್ಟಿದನು. ಬ್ರಹ್ಮನಿಂದ ಶಿವನು, ಶಿವನಿಂದ ಸ್ಕಂದನು ಹುಟ್ಟಿದನು. ಹೀಗೆ ಪದ್ಮನಿಂದ ಸ್ಕಂದನವರೆಗೆ 4 ಬಗೆಯ ಸೃಷ್ಟಿಗಳಾದವು. ಯಾವಾಗಲೂ ದೈತ್ಯ ದಾನವರ ಮದವನ್ನು ಅಡಗಿಸತಕ್ಕವನೇ ನಾನು. ಆ ದೈತ್ಯ ದಾನವ ರಾಕ್ಷಸಾದಿಗಳಿಂದ ಧರ್ಮಕ್ಕೆ ಯಾವಾಗ ಹಾನಿಯುಂಟಾಗುವುದೋ ಆಗ ನಾನು ಧರ್ಮವೃದ್ಧಿಗಾಗಿ ಶರೀರದಿಂದ ಕಾಣಿಸುವೆನು. ಆ ನನ್ನ ಸ್ವರೂಪವನ್ನು ಕೂಡ ವೇದವೃತ ಪರಾಯಣರು, ನಿಶ್ಚಿತ ಜ್ಞಾನವುಳ್ಳವರು ಆದ ಯೋಗಿಗಳು ತಮ್ಮ ಯೋಗದಿಂದ ಹೊರತು ಬೇರೆ ವಿಧದಿಂದ ನನ್ನನ್ನು ಕಾಣಲಾರರು. ಓ ಗರುಡ, ನಾನು 5ರೊಡನೆ ಅಂದರೆ ಪಂಚಭೂತಗಳೊಡನೆ ಸೇರಿರತಕ್ಕವನು, 5 ಅಗಲಿಯೂ ಇರತಕ್ಕವನು, 5ರಲ್ಲಿಯೂ ಇರತಕ್ಕವನು, ಅವುಗಳಲ್ಲಿ ಇಲ್ಲದೆಯೂ ಇರತಕ್ಕವನು. ದೃಢ ನಿಶ್ಚಯದಿಂದ ನನ್ನನ್ನು ಧ್ಯಾನಿಸತಕ್ಕವರೇ ನನ್ನನ್ನು ಕಾಣಬಲ್ಲರು. ಪ್ರತಿವ್ಯಾಪ ತೇಜೋ ವಾಯುವಾಕಾಶಗಳೆಂಬ 5ರಲ್ಲಿ ಇವು 5ಆಗಿಯೂ ಇವು 5ಕ್ಕಿಂತ ಬೇರೆಯಾಗಿಯೂ ನಾನಿರುವೆನು ಎಂಬುದು ನಿಶ್ಚಯವು. ಅದರಂತೆಯೇ ಶಬ್ದಾದಿ ಭೂತ ಗುಣಗಳಲ್ಲಿಯೂ ನಾನು ಯಾವಾಗಲೂ ಇರುವೆನು. ಅವುಗಳನ್ನು ಬಿಟ್ಟು ಇರುವೆನು. ನಾನು ನಿಶ್ಚಲನು, ಅದನ್ನು ಮೀರಿಯೂ ಇರತಕ್ಕವನು. ರಜಸ್ತಮೋ ಗುಣಗಳಿಂದ ಆವರಿಸಲ್ಪಟ್ಟು ನಿಶ್ಚಯ ಬುದ್ಧಿ ಇಲ್ಲದವರು ಎಷ್ಟೇ ದೊಡ್ಡ ತಪಸ್ಸಿನಿಂದಲೂ ನನ್ನನ್ನು ಕಾಣಲಾರರು. ಉಪವಾಸಗಳಿಂದಾಗಲಿ ನಿಯಮಗಳಿಂದಾಗಲಿ ವಿವಿಧ ವ್ರತಗಳಿಂದಾಗಲಿ ಯಾರು ನನ್ನನ್ನು ಕಣ್ಣಿಂದ ನೋಡುವುದಕ್ಕೂ ಮನಸ್ಸಿನಿಂದ ತಿಳಿಯುವುದಕ್ಕೂ ಶಕ್ತರಲ್ಲ. ನನ್ನ ಉತ್ತಮ ಸ್ವರೂಪವನ್ನು ಯಾರೂ ತಿಳಿಯರು. ಮಹಾಮೋಹವೆಂಬ ಕೆಸರಿನಲ್ಲಿ ಮುಳುಗಿದವರಿಗೂ ನಾನೇ ಗತಿ. ಏಕಾಂತ ಭಕ್ತಿಯುಳ್ಳವರಾಗಿ ಧ್ಯಾನಿಸತಕ್ಕವರು ಸರ್ವಸಂಗ ಪರಿತ್ಯಾಗ ಮಾಡಿದ ಮೇಲೆ ನನ್ನನ್ನು ಹೊಂದಬಲ್ಲರು. ಯಾರ ಬುದ್ಧಿಯು ಕೇವಲ ಸತ್ವಗುಣ ಪ್ರಧಾನವಾಗಿ ಆತ್ಮನಿಶ್ಚಯದಿಂದ ಕೂಡಿರುವುದೋ ಅಂಥವರೇ ಪರಮಾತ್ಮನು ಅವ್ಯಯನೂ ಆದ ನನ್ನನ್ನು ಕಾಣಬಲ್ಲರು. ಸಮಸ್ತ ಭೂತಗಳ ವಿಷಯದಲ್ಲಿಯೂ ಅಹಿಂಸೆ, ಎಲ್ಲ ಪ್ರಾಣಿಗಳಲ್ಲಿಯೂ ರುಜುಬುದ್ಧಿ ಇವುಗಳನ್ನು ಉಳ್ಳವರೇ ನನ್ನನ್ನು ಹೊಂದುವರು. ಓ ವೈನತೆಯ, ಬಹಳ ರಹಸ್ಯವೂ ಆಶ್ಚರ್ಯಕರವೂ ಆದ ಒಂದು ವಿಷಯವನ್ನು ಹೇಳುವೆನು, ಸಾವಧಾನವಾಗಿ ಕೇಳು. ನೀನು ನನ್ನನ್ನು ಹಿಂಬಾಲಿಸುವಾಗ ಅಗ್ನಿಹೋತ್ರ ಪರಾಯಣರಾಗಿ ಜಪಯಾಗಾದಿಗಳನ್ನು ನಡೆಸುತ್ತಿದ್ದ ಕೆಲವು ಮುನಿಗಳನ್ನು ನೋಡಿದೆಯಲ್ಲವೇ? ಅವರು ಯಾವಾಗಲೂ ಉಪಾಸನೆ ಮಾಡುತ್ತಿರುವುದು ನನ್ನನ್ನೇ. ಶಾಸ್ತ್ರೋಕ್ತ ವಿಧಾನಗಳನ್ನು ಬಲ್ಲವರಾಗಿ ಬೇರೊಂದರಲ್ಲಿ ಮನಸ್ಸನ್ನಿಡದೆ ನನ್ನನ್ನೇ ಧ್ಯಾನಿಸತಕ್ಕ ಅಂಥವರಿಗೆ ಅವ್ಯಯವಾದ ನನ್ನ ಸ್ವರೂಪವು ಸುಲಭವಾಗಿ ತಿಳಿಯಲು ಶಕ್ಯವು. ಸಾಂಖ್ಯ ಯೋಗಗಳನ್ನೆಲ್ಲ ತಿಳಿದವರಾಗಿದ್ದರೂ ಸ್ಥಿರಬುದ್ಧಿ ಇಲ್ಲದವರು ನನ್ನ ಉತ್ತಮ ಗತಿಯನ್ನು ಹೊಂದಲಾರರು. ಆದುದರಿಂದ ಶುದ್ಧಾತ್ಮನಾಗಿ ಶುಚಿಯಾಗಿ ಶುದ್ಧ ಜ್ಞಾನದಿಂದ ಆತ್ಮಸ್ವರೂಪವನ್ನು ತಿಳಿಯಬಲ್ಲವನೇ
ಆ ಬ್ರಹ್ಮಸ್ವರೂಪವನ್ನು ಹೊಂದುವನು. ಅದನ್ನು ಸೇರಿದವನಿಗೆ ದುಃಖ ಪ್ರಸಕ್ತಿಯೇ ಇರುವುದಿಲ್ಲ. ಶುದ್ಧವಾದ ವಂಶದಲ್ಲಿ ಹುಟ್ಟಿ ಶ್ರದ್ಧೆಯಿಂದ ನನ್ನಲ್ಲಿ ಭಕ್ತಿ ಇಡತಕ್ಕ ಬ್ರಾಹ್ಮಣರೇ ಆ ನನ್ನ ಉತ್ತಮ ಗತಿಯನ್ನು ಹೊಂದುವರು. ಬುದ್ಧಿಗೆ ಗೋಚರಿಸದೇ ಇರತಕ್ಕ ಅತ್ಯಂತ ಸೂಕ್ಷ್ಮವಾದ ಪರಮ ರಹಸ್ಯವೂ ಕೂಡ ತತ್ವದರ್ಶಿಗಳಾದ ಬ್ರಾಹ್ಮಣರಿಗೆ ಜ್ಞಾನಗಮ್ಯವಾಗುವುದು. ಓ ಗರುಡ, ನಾನಿರತಕ್ಕ ಆ ಸ್ಥಳದಲ್ಲಿ ಗಾಳಿಯು ಬೀಸುವುದಿಲ್ಲ, ಅಲ್ಲಿ ಜ್ಯೋತಿಗಳು ಸಂಚರಿಸುವುದಿಲ್ಲ, ನೀರಿಲ್ಲ, ನೆಲವಿಲ್ಲ, ಆಕಾಶವಿಲ್ಲ, ಮನಸ್ಸಿನ ಗತಿಗೂ ಅಲ್ಲಿ ಎಡೆಯಿಲ್ಲ. ಅಲ್ಲಿಂದಲೇ ನಮ್ಮ ಕಣ್ಣಿಗೆ ಕಾಣುವ ಸಮಸ್ತ ಪ್ರಪಂಚವೂ ಉಂಟಾಗುವುದು. ಅವೆಲ್ಲಕ್ಕೂ ಆ ಶ್ರೀಹರಿಯೇ ನಿಯಾಮಕನು. ನೀನು ಆಗ ಕಂಡುದು ನನ್ನ ಸ್ಥೂಲ ರೂಪವು, ನನ್ನ ಸೂಕ್ಷ್ಮ ರೂಪ ದರ್ಶನಕ್ಕೆ ಅದೇ ದ್ವಾರವು. ಎಲ್ಲ ಕಾರ್ಯವಸ್ತುಗಳಿಗೂ ಕಾರಣನು ನಾನೇ. ಆ ಸರಸ್ಸಿನಲ್ಲಿ ನಾನು ನಿನ್ನ ಅನುಗ್ರಹಕ್ಕಾಗಿಯೇ ಕಾಣಿಸಿಕೊಂಡೆನು. ಓ ಗರುತ್ಮಂತ, ಇನ್ನೊಂದು ಆಶ್ಚರ್ಯವನ್ನು ಕೇಳು. ಬ್ರಹ್ಮನಿಗೆ 4 ಯುಗ ಸಹಸ್ರಗಳು ಒಂದು ಹಗಲು, ಅಷ್ಟೇ ಕಾಲ ಪ್ರಮಾಣವು ಒಂದು ರಾತ್ರಿ ಎನಿಸುವುದು. ಆ ಬ್ರಹ್ಮನ ರಾತ್ರಿ ಹಗಲು ಸೇರಿದ ದಿನ ಪ್ರಮಾಣವೆಷ್ಟೋ ಅಷ್ಟು ಕಾಲದವರೆಗೆ ನೀನು ನನ್ನನ್ನು ಆ ಸರಸ್ಸಿನಲ್ಲಿ ನೋಡಿದೆ. ಯಜ್ಞವಿದರು ನನ್ನನ್ನೇ ಯಜ್ಞವೆನ್ನುವರು, ವೇದವಿತ್ತುಗಳು ನನ್ನನ್ನೇ ವೇದವೆನ್ನುವರು, ಮುನಿಗಳು ಜಪಯಜ್ಞವೆಂದು ಹೇಳುವುದು ನನ್ನನ್ನೇ. ನುಡಿಯತಕ್ಕವನು, ತಿಳಿಯತಕ್ಕವನು, ನಡೆಯತಕ್ಕವನು, ಕೇಳತಕ್ಕವನು, ರುಚಿ ನೋಡತಕ್ಕವನು, ಘ್ರಾಣಿಸತಕ್ಕವನು, ನೋಡತಕ್ಕವನು, ನೋಡಿಸತಕ್ಕವನು, ತಿಳಿಯತಕ್ಕವನು, ತಿಳಿಸತಕ್ಕವನು ಎಲ್ಲವೂ ನಾನೇ. ನಾನು ಜ್ಞಾನ ಸ್ವರೂಪನು. ಯಾಗಗಳನ್ನು ಮಾಡತಕ್ಕವರು ಕೂಡ ನನ್ನನ್ನೇ ಆರಾಧಿಸಿ ಸ್ವರ್ಗವನ್ನು ಹೊಂದುವರು. ಸಂಗರಹಿತವಾದ ಮನಸ್ಸಿನಿಂದ ನನ್ನನ್ನು ಧ್ಯಾನಿಸಿಯೇ ಮುನಿಗಳು ಉತ್ತಮ ಪದವನ್ನು, ಉತ್ತಮ ಸ್ಥಾನವನ್ನು ಹೊಂದುವರು. ಬ್ರಾಹ್ಮಣರಲ್ಲಿರುವ ತೇಜಸ್ಸು ನಾನೇ. ನನ್ನ ತೇಜಸ್ಸು ಆ ಬ್ರಾಹ್ಮಣರೇ. ನನ್ನ ತೇಜೋರೂಪವಾದ ದೇಹವೇ ಅಗ್ನಿ ಎಂದು ತಿಳಿ. ಶರೀರದಲ್ಲಿ ಪ್ರಾಣವನ್ನು ರಕ್ಷಿಸತಕ್ಕವನು ನಾನೇ. ಯೋಗಿಗಳಿಗೆ ನಾನೇ ಈಶ್ವರನು, ತತ್ವಜ್ಞಾನಿಗಳಿಗೆಲ್ಲ ನಾನೇ ಪ್ರಧಾನನು. ಸಮಸ್ತ ಜಗತ್ತು ನನ್ನಲ್ಲಿರುವುದು. ಧರ್ಮಾರ್ಥ ಕಾಮ ಮೋಕ್ಷಗಳು, ರುಜುತ್ವವು, ಜಪವು, ಸತ್ವ ರಜಸ್ತಮೋ ಗುಣಗಳು, ಕರ್ಮಾನುಸಾರವಾದ ಜನನ ಮರಣಗಳು ನಾನೇ. ಅವ್ಯಯನಾದ ನಾನು ಆಗ ನಿನಗೆ ಆ ರೂಪದಿಂದ ಮಾತ್ರ ಕಾಣಿಸಿದನು. ಅದಕ್ಕೂ ಮೇಲಾದ ಪರಸ್ವರೂಪವನ್ನು ನೀನು ಕಾಲಕ್ರಮದಿಂದ ತಿಳಿಯಬಲ್ಲೆ. ದುರ್ಜ್ಞೇಯವೂ ಶಾಶ್ವತವೂ ಸತ್ಯವೂ ಆದ ನನ್ನ ಪರಸ್ವರೂಪವು ಸುಲಭವಾಗಿ ತಿಳಿಯತಕ್ಕದಲ್ಲ. ನಾರಾಯಣನೆಂದು ಕೀರ್ತಿಸಲ್ಪಡುವ ಆ ಭಗವಂತನು ಜ್ಞಾನ ಗೋಚರನಲ್ಲ. ಐಶ್ವರ್ಯದಲ್ಲಿ ನೆಲೆಸಿದವರಿಗೆ ಅದನ್ನು ತಿಳಿಯುವುದು ಸಾಧ್ಯವಿಲ್ಲ. ಕರ್ಮಗಳನ್ನು, ಆಶೆಗಳನ್ನು, ಬಂಧನಗಳನ್ನು ಬಿಟ್ಟವರೇ ಆ ಪರಬ್ರಹ್ಮವನ್ನು ಹೊಂದಬಲ್ಲರು. ನಿನಗೆ ಕಾಣಿಸಿದುದು ನನ್ನ ಸ್ಥೂಲ ರೂಪವು. ನಿನಗೆ ಹೊರತು ಬೇರೆಯವರಿಗೆ ಅದೂ ಅಗೋಚರವೇ. ನಿನ್ನ ಬುದ್ಧಿಯು ಇನ್ನು ಮೇಲೆ ಕೆಡತಕ್ಕದಲ್ಲ. ಇದು ಎಲ್ಲಕ್ಕಿಂತಲೂ ಮೇಲಾದ ಸ್ಥಳವು. ನೀನು ನನ್ನಲ್ಲಿ ಯಾವಾಗಲೂ ಭಕ್ತಿಯುಳ್ಳವನಾಗಿರು, ಆಗ ನನ್ನ ಸ್ವರೂಪವನ್ನು ತಿಳಿಯುವೆ. ಓ ವೈನತೇಯ, ನಿನಗೆ ಮನುಷ್ಯ ಲಭ್ಯವಲ್ಲದ ದಿವ್ಯ ರಹಸ್ಯವನ್ನು ತಿಳಿಸಿದನು. ಎಲ್ಲಕ್ಕಿಂತಲೂ ಉತ್ತಮವಾದ ಶ್ರೇಯಸ್ಸೇ ಇದು ಎಂದು ಹೇಳಿ ಆ ಭಗವಂತನು ನಾನು ನೋಡುತ್ತಿರುವಾಗಲೇ ಅದೃಶ್ಯನಾದನು. ಎಲೈ ಮಹರ್ಷಿಗಳಿರ, ಅಪ್ರಮೇಯನಾದ ಆ ಭಗವಂತನ ಮಹಿಮೆಯನ್ನು ನಾನು ಈ ವಿಧವಾಗಿ ಕಂಡು ಬಂದವನು. ನಾನು ಪ್ರತ್ಯಕ್ಷವಾಗಿ ಅನುಭವಿಸಿದ ಆ ಭಗವಂತನ ಅದ್ಭುತ ಕಾರ್ಯಗಳನ್ನು ನಿಮಗೆ ತಿಳಿಸಿದನು ಎಂದು ಆ ಗರುಡನು ಋಷಿಗಳಿಗೆ ಹೇಳಿದನು. ಇದು ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ 43ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.